ಶ್ರೀ ಗುರುಭ್ಯೋ ನಮಃ. ನೋಡಿ, ಭಾಳ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವುದೇ ವಿಚಾರಕ್ಕೆ ಬಂದಾಗಲೂ ಕೂಡ ನಮಗೆ ಭಾಳ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಅಂತ ನೋಡ್ತೀವಿ. ಅಂದರೆ ಯಾವುದೇ ಧ್ಯಾನವನ್ನು ಮಾಡಬೇಕಾದ್ರೆ, ಓದಬೇಕಾದ್ರೆ, ಮತ್ತೊಂದು ಮಾಡಬೇಕಾದ್ರೆ ನಮಗೆ ಧ್ಯಾನ ವಿಚಲಿತರಾಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಸ್ವಾಭಾವಿಕವಾಗಿ ನಮಗೆ ಸಿಗ್ತಕ್ಕಂಥ ವಿಚಾರಗಳನ್ನು ನಾನು ಹುಡುಕ್ತಾ ಬಂದಾಗ ಅದರಲ್ಲಿ ಈ ದೇವದಾರು ಅಂತ ನೋಡಿದ್ವಿ. ದೇವದಾರು ಅರ್ಥ ಏನು? ದೇವರ ಮರ. ಅದು ದೇವದಾರು ಮರ ಅಂದರೆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಮರಗಳು. ಅನೇಕ ರೀತಿಯಾದಂಥ ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋದರೆ ದೇವದಾರದ ಮರದ ಬಗ್ಗೆ ಹೊಡ್ಕೊಂಡ್ರೆ ಶಿವ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಇಂದ್ರಲೋಕದ್ದು ಮತ್ತು ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಬರ್ತದೆ. ಈ ದೇವದಾರು ಬೀಡ್ಸ್ ಅಂದರೆ ಮಣಿ. ದೇವದಾರು ಮಣಿ ಏನು? ಯಾರು ಆಧ್ಯಾತ್ಮಿಕವಾಗಿದ್ದಾರೋ, ಯಾರು ಧ್ಯಾನವನ್ನು ಮಾಡ್ತಾರೋ, ಧ್ಯಾನದಲ್ಲಿ ಗುರುಗಳೇ ನನ್ನ ಮನಸ್ಸು ವಿಚಲಿತವಾಗ್ತಿದೆ, ಸರಿಯಾದಂಥ ಕೇಂದ್ರೀಕೃತವಾಗ್ತಾ ಇಲ್ಲ, ದೇವದಾರು ಮಾಲವನ್ನು ಧಾರಣೆ ಮಾಡಿಕೊಳ್ಳಿ. ಜೊತೆಗೆ ಈ ದೇವದಾರು ಅಂತಕ್ಕಂಥದ್ದು ನೀವು ಅನೇಕ ಹೋಮ ಹವನಗಳಲ್ಲಿ ಬಳಸ್ತಕ್ಕಂಥದ್ದು ಇರ್ತದೆ. ಗಂಧಮಾಲೆಯಷ್ಟೇ ಅಂದರೆ ಗಂಧದ ಸುಗಂಧವನ್ನು ಬೀರ್ತಕ್ಕಂಥದ್ದು ದೇವದಾರು ಮರ. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ದೇವದಾರು ಮರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ. ಮಹಾಭಾರತ ಮತ್ತೊಂದರಲ್ಲಿ ಗ್ರಂಥಗಳಲ್ಲಿ ಖಂಡಿತವಾಗಿ ದೇವದಾರು ಮರದ ಉಲ್ಲೇಖ ಅಂದರೆ ಅದರ ಮರದ ಉಲ್ಲೇಖವಿರ್ತಕ್ಕಂಥದ್ದು ಇರುತ್ತೆ. ಈ ದೇವದಾರು ಮರದ ಬೀಡ್ಸನ್ನು ಧಾರಣೆಯನ್ನು ಮಾಡೋದ್ರಿಂದ ನಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ, ಮೆಂಟಲಿ ರೆಟಾರ್ಡ್ ಆಗಿದ್ದಾರಪ್ಪ ಅಂತಕ್ಕಂಥವ್ರಿಗೂ ಸಹಿತವಾಗಿ ಈ ದೇವದಾರು ಬೀಡ್ಸು ಶಕ್ತಿಯನ್ನು ಕೊಡ್ತದೆ. ದೇಹಕ್ಕೆ ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಮೆಂಟಲಿ ತುಂಬ ಸ್ಟ್ರೆಸ್ ಆಗಿದ್ದಾರೆ ಅಂತಕ್ಕಂಥವ್ರಿಗೆ ಈ ದೇವದಾರು ಮಾಲೆಯನ್ನು ಧಾರಣೆಯನ್ನು ಮಾಡೋದ್ರಿಂದ ಮೆಂಟಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತೆ, ಶಾಂತ ಸ್ವಭಾವರಾಗ್ತಾರೆ. ಜೊತೆಗೆ ಅತಿಯಾದಂಥ ಕೋಪದಿಂದ ಅವರು ಇದ್ದಾರೆ, ಅನರ್ಥಗಳಾಗ್ತಿದೆ, ದೇವದಾರು ಬೀಡ್ಸ್ ನಿಮಗೆ ಶಾಂತತೆಯನ್ನು ತರುತ್ತೆ. ದೈವೀಕವಾಗಿರ್ತಕ್ಕಂಥ ಮನೋಭಾವವನ್ನು ಕೊಡ್ತದೆ. ಈ ದೇವದಾರು ಬೀಡ್ಸನ್ನು ಅನೇಕ ರೀತಿಯಾದಂಥಲ್ಲೂ ಕೂಡ ಮಾಟಮಂತ್ರ ಪ್ರಯೋಗವಾಗಿದೆ. ಮತ್ತು ಅವರಲ್ಲಿ ಏನೋ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ, ಮತ್ತೊಂದು ಹಾಕಿದ್ದಾರೆ ಅಂತಕ್ಕಂಥವ್ರಿಗೂ ಸಹಿತವಾಗಿ ದೇವದಾರು ಬೀಡ್ಸ್ ಆ ಶಕ್ತಿಯನ್ನು ಕೊಡ್ತದೆ. ಹೊಸ ಚೈತನ್ಯವನ್ನು, ಆರೋಗ್ಯದಲ್ಲಿ ಚೈತನ್ಯ, ನಿಶಕ್ತಿಯಾಗಿದ್ದಾರೆ, ಅನಿಮಿಕ್ ಪೇಷಂಟ್ ಆಗಿದ್ದಾನೆ ಅಂತಕ್ಕಂಥವರು ಈ ದೇವದಾರು ಬೀಡ್ಸನ್ನು ಧಾರಣೆಯನ್ನು ಮಾಡೋದ್ರಿಂದ ಒಂದು ರೀತಿಯಾದಂಥ ಚೈತನ್ಯವನ್ನು ನಿಮಗೆ ಕೊಡ್ತಕ್ಕಂಥದ್ದು ದೇವದಾರು ಬರುತ್ತೆ. ನೀವು ಸಾಧ್ಯವಾದಷ್ಟು ಏನಾದರೂ ಜಾತ್ರೆ ಮಂದಿರಗಳಲ್ಲಿ ಏನಾದರೂ ಹೋದಾಗ ಅಗ್ಗಿನಗೊಂಡ ಮಾಡ್ತಾರೆ. ಈ ಅಗ್ಗಿನಗೊಂಡದಲ್ಲಿ ಕೊನೆಯ ಭಾಗದಲ್ಲಿ ದೇವದಾರು ಪುಡಿಯನ್ನು ಹಾಕ್ತಕ್ಕಂಥದ್ದು ನೀವು ನೋಡಿರ್ಬೋದು. ಹೊಗೆ ಬರ್ತದೆ ಆಗ್ತಷ್ಟು ಕೂಡ. ಯಾಕೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಅಂದರೆ ಅಲ್ಲಿ ಬರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ದೂರ ಮಾಡುತ್ತೆ, ಅಷ್ಟೇ ಸತ್ಯ. ಈ ದೇವದಾರು ದೇವರ ಮರ ಅಂತ ಕೂಡ ನಾವು ನೋಡಿದಾಗ ಇದರ ಶಕ್ತಿ ಅಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಅನೇಕ ರೀತಿಯಂಥ ವ್ಯಾಧಿಗಳನ್ನು ದೂರ ಮಾಡ್ತಕ್ಕಂಥದ್ದು. ಎಜುಕೇಷನ್ನಲ್ಲಿ ಸ್ವಲ್ಪ ವೀಕ್ ಇದ್ದಾರೆ, ಕಾನ್ಸಂಟ್ರೇಷನ್ ಸರಿಯಾಗಿ ಲೆವೆಲಲ್ಲಿ ಇಲ್ಲ ಅವನಿಗೆ ಅಂತಕ್ಕಂಥವ್ರು ದೇವದಾರು ಮರದ ಬೀಡ್ಸನ್ನು ಹಾಕಿ ಖಂಡಿತವಾಗಿ ಮಣಿ ಯಾರು ಬೇಕಾದರೂ ವಿಯರ್ ಮಾಡ್ಬೋದು. ಆದರೆ ಕೆಲವೊಂದು ಕಟ್ಟುಪಾಡುಗಳನ್ನು ನಾವು ನೋಡಬೇಕಾಗ್ತದೆ. ಕೆಲವೊಂದು ಕಟ್ಟುಪಾಡುಗಳು ಅಂದರೆ ಈ ಮಾಂಸ ಮದ್ದು ಉಪಯೋಗ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದನ್ನು ತೆಗೆದಂಥ ಆಚೆಡಿ. ಜೊತೆಗೆ ಏನೋ ಹೊರಗಡೆಯಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಹೋಗಬೇಕಾಗಿರ್ತಕ್ಕ ಅನಿವಾರ್ಯತೆ ಬಂದಾಗ ಇದನ್ನು ತೆಗೆದಿಟ್ಬಿಡಿ. ಮತ್ತು ನೀರಿನಲ್ಲಿ ತೊಳೆದು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದೇವದಾರು ಮಾಲೆ ಇದು. ದೇವತ್ವ ಸಮಾನವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದರ ಲೋಕದ ವಿಚಾರವಾಗಿ ಬಂದಾಗ ಕೂಡ ದೇವದಾರು ಮಾಲೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಇದಕ್ಕೆ ಅಷ್ಟು ಶಕ್ತಿಯ ಮಹತ್ವ ಇರತಕ್ಕಂಥದ್ದು ನಾವು ನೋಡ್ತೀವಿ. ಯಾರಿಗೂ ಈ ದೇವದಾರು ಧಾರಣೆಯನ್ನು ಮಾಡ್ತಾರೋ, ನಿಶಕ್ತರಾಗಿದ್ದಾರೋ, ಮೆಂಟಲಿ ರಿಟೈರ್ಡ್ ಆಗಿದ್ದಾರೋ, ಆಧ್ಯಾತ್ಮಿಕವಾಗಿ ಸರಿಯಾಗಿ ಚಿಂತನೆಗಳು ಅಂದರೆ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ, ಯೋಗ ಮಾಡ್ತಿದ್ದೀನಿ, ಸರಿಯಾಗಿ ಫೋಕಸ್ ಆಗ್ತಿಲ್ಲ ಗುರುಗಳೇ ಅಂತಕ್ಕಂಥವರೆಲ್ಲ ಸಹಿತವಾಗಿ ದೇವದಾರು ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳಿ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಮಾಲೆಯನ್ನು ತಯಾರು ಮಾಡಿದ್ದೇವೆ. ಜೊತೆಗೆ ಇದಕ್ಕೆ ಭಾಳ ಮಾರ್ಕೆಟಲ್ಲಿ ನೀವು ಎಲ್ಲಿ, ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಿಗೂ ಬೆಲೆಯನ್ನು ತೋರಿಸ್ತಕ್ಕಂಥದ್ದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆ ಬೆಲೆ ನಿಖರವಾಗಿರ್ತಕ್ಕಂಥದ್ದು, ನಾವು ಯಾವುದು ಜೆನ್ಯೂನ್ ಕ್ವಾಲಿಟಿ ಆಗಿರ್ತಕ್ಕಂಥದ್ದಕ್ಕೆ ಗೊತ್ತಾಗ್ಬಿಡ್ತದೆ. ಕೇವಲ ನಮ್ಮಲ್ಲಿ 800 ರೂಪಾಯಿಗೆ ದೇವದಾರು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಅದು ಇದಕ್ಕೆ
ಪ್ರಾಣ ಪ್ರತಿಷ್ಠಾಪನೆ ಶಕ್ತಿಯನ್ನು ತುಂಬಿ ಶುದ್ಧತೆಯನ್ನು ಮಾಡಿ ಅನೇಕ ರೀತಿಯಾದಂಥ ವಸ್ತುಗಳನ್ನು ಬಳಸಿ ಇದನ್ನು ಶಕ್ತಿಯುತವಾಗಿ ಮಾಡಿ ನಾವು ನಿಮಗೆ ಮುಂದೆ ತಲುಪಿಸ್ತಿದ್ದೇವೆ. ಖಂಡಿತ ಯಾರಿಗೆ ಬೇಕಾದರೆ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ. ಅತಿಯಾದಂಥ ಕಡಿಮೆ ಬೆಲೆಗೆ ಕೊಡ್ತಿದ್ದೇವೆ. ಎಷ್ಟು ಗಂಧಕ್ಕೆ ಮಹತ್ವವಿದೆಯೋ ದೇವದಾರು ಮಾಲೆಗೂ ಕೂಡ ಅಷ್ಟೇ ಮಹತ್ವ ಇರತಕ್ಕಂಥದ್ದಿರುತ್ತೆ. ಖಂಡಿತ ನಿಮಗೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವುದೇ ಆದಂಥ ಪೋಸ್ಟಲ್ ಚಾರ್ಜಸ್ ಇರೋದಿಲ್ಲ. ಇದೊಂದು ನಿಮಗೆ ಉಚಿತವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.